ಪ್ರಿಯ ಸ್ಪರ್ಧಾರ್ಥಿಗಳೇ, ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಇಂಡಿಯಾ ಫಾರ್ ಐಎಸ್ ನ ಕರೆಂಟ್ ಅಫೇರ್ಸ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಹಿಂದಿನ ವಿಡಿಯೋದಲ್ಲಿ ಕರ್ನಾಟಕದಿಂದ ಪದ್ಮ ಪ್ರಶಸ್ತಿ ಪುರಸ್ಕೃತರ ಬಗ್ಗೆ ಒಂದು ಕಿರು ಪರಿಚಯವನ್ನ ತಗೋಣ. ಮೊದಲಿಗೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ 2026ನೇ ಸಾಲಿನ ಪದ್ಮ ಪ್ರಶಸ್ತಿಗಳನ್ನ ಘೋಷಿಸಲಾಗಿದೆ. ಈ ವರ್ಷದಲ್ಲಿ ಒಟ್ಟಾರೆಯಾಗಿ 131 ಮಂದಿಗೆ ಪದ್ಮ ಪ್ರಶಸ್ತಿಗಳನ್ನ ನೀಡಿ ಗೌರವಿಸಲಾಗಿದೆ. ಕರ್ನಾಟಕದಿಂದ ಬರೋಬ್ಬರಿ 8 ಸಾಧಕರನ್ನ ಈ ರಾಷ್ಟ್ರದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗೆ ಆಯ್ಕೆಯನ್ನ ಮಾಡಲಾಗಿದೆ. ಮಂಡ್ಯದ ಅಂಕೇಗೌಡ ಆಗಿರ್ಬೋದು, ಅಥವಾ ದಾವಣಗೆರೆಯ ಡಾಕ್ಟರ್ ಸುರೇಶ್ ಅನಗವಾಡಿ ಆಗಿರ್ಬೋದು, ಬೆಂಗಳೂರಿನ SD ಸುಶೀಲಮ್ಮ ಆಗಿರ್ಬೋದು, ಇವರ ಸೇರಿದಂತೆ 7ಕ್ಕೂ ಹೆಚ್ಚು ಮಂದಿ, ಅಂದ್ರೆ ಒಟ್ಟಾರೆಯಾಗಿ 8 ಮಂದಿ ಒಬ್ಬರಿಗೆ ಪದ್ಮ ವಿಭೂಷಣ್ ಮತ್ತು 7ರಿಗೆ ಪದ್ಮಶ್ರೀ ಪ್ರಶಸ್ತಿಗಳನ್ನ ನೀಡಲಾಗಿದೆ. ಇನ್ನು ಈ ಪದ್ಮಶ್ರೀ ಪ್ರಶಸ್ತಿ ಬಗ್ಗೆ ನೋಡೋದಾದ್ರೆ, ಹಾಗಾದ್ರೆ ಏನಿದು ಪದ್ಮ ಪ್ರಶಸ್ತಿ ಅಂತ ನೋಡ್ತಾ ಬರೋದಾದ್ರೆ, ಮೊದಲಿಗೆ ಈ ಪದ್ಮ ಪ್ರಶಸ್ತಿ ಅನ್ನುವಂಥದ್ದು ಭಾರತ ಸರ್ಕಾರ ನೀಡುವಂತಹ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಲ್ಲಿ, ಗೌರವಗಳಲ್ಲಿ ಒಂದು ಅಂತ ನಾವು ಹೇಳ್ತಾ ಬರಬಹುದು. ಸೊ ಇದಕ್ಕಿಂತ ಮುಂಚೆ ಹೈಯೆಸ್ಟ್ ಇರುವಂತದ್ದು ನಮ್ಗೆ ಎಲ್ಲ ಗೊತ್ತಿರೋ ಹಾಗೆ ಭಾರತ ರತ್ನ ಪ್ರಶಸ್ತಿಯನ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅಂತ ಕರಿತೀವಿ. ಭಾರತ ರತ್ನ ನಂಬರ್ 1 ಸ್ಥಾನದಲ್ಲಿರುತ್ತೆ. ನಂತರದಲ್ಲಿ ಪದ್ಮ ಪ್ರಶಸ್ತಿಗಳಿರ್ತವೆ. ಪದ್ಮ ಪ್ರಶಸ್ತಿಯಲ್ಲೂ ಕೂಡ ನಿಮಗೆ 3 ತರದ ಶ್ರೇಣಿಗಳನ್ನ ನಾವು ನೋಡ್ತಾ ಬರ್ತೀವಿ. ಮೊದಲಿಗೆ ಇರುವಂತದ್ದು ಪದ್ಮ ವಿಭೂಷಣನ್ನ ಇರುತ್ತೆ. ಪದ್ಮ ವಿಭೂಷಣ್ ಅನ್ನುವಂಥದ್ದು 2ನೇ ಸಾಲಿನಲ್ಲಿ ಬರುವಂತದ್ದು. ಪದ್ಮ ಭೂಷಣ್ ಅನ್ನುವಂಥದ್ದು 3ನೇ ಸಾಲಿನಲ್ಲಿ ಬರುತ್ತೆ. ಪದ್ಮ ಪ್ರಶಸ್ತಿಗಳೆಲ್ಲ ಒಂದು ಆರ್ಡರ್ ವೈಸ್ ನೋಡ್ತಾ ಬಂದ್ರು ಕೂಡ ಅದೇ ಇರುತ್ತೆ. ಮೊದಲಿಗೆ ಪದ್ಮ ವಿಭೂಷಣ್, 2ನೇದಾಗಿ ಪದ್ಮಭೂಷಣ್, 3ನೇದಾಗಿ ಪದ್ಮಶ್ರೀ ಪ್ರಶಸ್ತಿಗಳನ್ನ, ಅದರ ಶ್ರೇಣಿಗಳನ್ನ ನಾವು ನೋಡ್ತಾ ಬರ್ಬೋದು. ರಾಷ್ಟ್ರಕ್ಕೆ ಅಂದ್ರೆ ಭಾರತದ ದೇಶಕ್ಕೆ ನೀಡಿದಂತಹ ಅತ್ಯುತ್ತಮ ಕೊಡುಗೆಗಳನ್ನ ನೀಡಿದಂತಹ ವ್ಯಕ್ತಿಗಳನ್ನ ಗುರುತಿಸಿ ಅವರಿಗೆ ಈ ಪ್ರಶಸ್ತಿಗಳನ್ನ ಕೊಡಲಾಗತ್ತೆ. ಕಲೆ, ಸಾಮಾಜಿಕ ಕಾರ್ಯ, ಸಾರ್ವಜನಿಕ ಆಡಳಿತ, ವಿಜ್ಞಾನ, ವ್ಯಾಪಾರ, ಕೈಗಾರಿಕೆ, ವೈದ್ಯಕೀಯ, ಸಾಹಿತ್ಯ, ಶಿಕ್ಷಣ, ಕ್ರೀಡೆ, ನಾಗರಿಕ ಸೇವೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ನೀಡಿದಂತಹ ಅತ್ಯುತ್ತಮ ಕೊಡುಗೆಗಳನ್ನು ನೀಡಿದಂತಹ ವ್ಯಕ್ತಿಗಳಿಗೆ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗತ್ತೆ. ಅಸಾಧಾರಣ ಮತ್ತು ವಿಶಿಷ್ಟ ಸೇವೆಗಾಗಿ ಪದ್ಮ ವಿಭೂಷಣವನ್ನ ಕೊಡಲಾಗತ್ತೆ. ಪದ್ಮ ವಿಭೂಷಣವನ್ನ ಕೊಡಬೇಕು ಅಂತ ಅಂದ್ರೆ ನಾಗರಿಕರು ಅಸಾಧಾರಣವಾದಂತಹ ಮತ್ತು ವಿಶಿಷ್ಟ ಸೇವೆಯನ್ನ ಸಲ್ಲಿಸಿರುವಂತಹ ನಾಗರಿಕರು ಏನಿರ್ತಾರೆ ಅವರಿಗೆ ಈ ಒಂದು ಪದ್ಮ ವಿಭೂಷಣ ಪ್ರಶಸ್ತಿಯನ್ನ ನೀಡಲಾಗತ್ತೆ. ಉನ್ನತ ಶ್ರೇಣಿಯ ವಿಶಿಷ್ಟ ಸಾಧನೆಗಾಗಿ ಅಥವಾ ಸೇವೆಗಾಗಿ ಪದ್ಮ ಭೂಷಣವನ್ನ ನೀಡಲಾಗುತ್ತೆ. ಉನ್ನತ ಮಟ್ಟದಲ್ಲಿ ನೀಡುವಂತಹ ವಿಶಿಷ್ಟ ಸೇವೆಗಾಗಿ ನಾಗರಿಕರಿಗೆ ಒಂದು ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಕೊಡುವಂಥದ್ದು. ಇನ್ನು 3ನೇದು ನೋಡೋದಾದ್ರೆ, ಯಾವುದೇ ಕ್ಷೇತ್ರದಲ್ಲಿ ಪ್ರಶಂಸನೀಯವಾದಂತಹ ಸೇವೆಯನ್ನು ಸಲ್ಲಿಸಿದಂತಹ ನಾಗರಿಕರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ಕೊಡಲಾಗತ್ತೆ. ಪದ್ಮಶ್ರೀ ಕೊಡಬೇಕು, ಪದ್ಮ ವಿಭೂಷಣನ ಕೊಡಬೇಕು ಅಂದ್ರೆ ಅಸಾಧಾರಣವಾದಂತಹ ಮತ್ತು ವಿಶಿಷ್ಟವಾದಂತಹ ಸೇವೆಯನ್ನು ಸಲ್ಲಿಸಿರಬೇಕು. ಪದ್ಮ ವಿಭೂಷಣ ಪ್ರಶಸ್ತಿಗೆ ಭಾಜನರಾಗಬೇಕು ಅಂತ ಅಂದ್ರೆ ಉನ್ನತ ಶ್ರೇಣಿಯ ವಿಶಿಷ್ಟ ಸೇವೆಯನ್ನ ಸಲ್ಲಿಸಿರಬೇಕಾಗತ್ತೆ. ಪ್ರಶಂಸನೀಯ ಸೇವೆಯನ್ನ ಯಾರೇ ಸಲ್ಲಿಸಿದ್ರು ಕೂಡ ಅಂತವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ಕೊಡಲಾಗತ್ತೆ. ಒಂದು ಪದ್ಮಶ್ರೀ ಪ್ರಶಸ್ತಿಯಿಂದ ಮತ್ತೊಂದು ಪದ್ಮಶ್ರೀ ಪ್ರಶಸ್ತಿಯನ್ನು ಪಡಿಬೇಕು ಅಂತ ಅಂದ್ರೆ ಕನಿಷ್ಠ 5 ವರ್ಷಗಳ ಅಂತರವಿರಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಪದ್ಮಶ್ರೀಯನ್ನ ಪಡೆದಂತಹ ಪುರಸ್ಕೃತರು ಪದ್ಮ ವಿಭೂಷಣ್ ಅಥವಾ ಪದ್ಮಭೂಷಣ ಪ್ರಶಸ್ತಿಗೆ ಮತ್ತೊಮ್ಮೆ ಭಾಜನರಾಗಬೇಕು ಅಂತ ಅಂದ್ರೆ 5 ವರ್ಷಗಳ ಅವಧಿಯನ್ನ ಇರಬೇಕಾಗತ್ತೆ. ಸೊ ಯಾವಾಗ್ಲೂ ಕೂಡ ಪ್ರಶಸ್ತಿಯನ್ನು ಪಡೆದಂತಹ ನಾಗರಿಕರು ಏನಿರ್ತಾರೆ 5 ವರ್ಷಗಳ ನಂತರವೇ ಅವರಿಗೆ ಮತ್ತೊಂದು ಪದ್ಮ ಪ್ರಶಸ್ತಿಯನ್ನ ನೀಡಲಾಗತ್ತೆ ಅಥವಾ ನೀಡಬಹುದಾಗಿದೆ ಅನ್ನುವಂಥದ್ದು ಗೊತ್ತಿರಲಿ. ಈ ವರ್ಷ ಪಡೆದಂತಹ ಅಥವಾ ಈ ವರ್ಷ ನೀಡಿದಂತಹ ಏನು ಈ ಪದ್ಮ ಪ್ರಶಸ್ತಿಗೆ ಪುರಸ್ಕೃತರಾದಂತಹ ಸಾಧಕರು ಏನಿದ್ದಾರೆ ಇವರೆಲ್ಲರೂ ಕೂಡ ಭಾರತದ ಉದ್ದಗಲಕ್ಕೂ ಇರುವಂತಹ ವಿವಿಧ ರೀತಿಯ ಒಂದು ಪ್ರಚಾರವಿಲ್ಲದಂತಹ ಸಾಧಕರನ್ನು ಗುರುತಿಸಿ ಕೇಂದ್ರ ಸರ್ಕಾರ ಈ ಪ್ರಶಸ್ತಿಗಳನ್ನು ಕೊಡಲಾಗಿದೆ. ಅದರಲ್ಲೂ ಕೂಡ ಹಿಂದುಳಿದಂತಹ ದಲಿತ ಸಮುದಾಯಗಳು ಮತ್ತು ಬುಡಕಟ್ಟು ಜನಾಂಗದವರನ್ನ, ಕಷ್ಟಕರ ಅಥವಾ ದುರ್ಗಮ ಪ್ರದೇಶಗಳಿಂದ ಬಂದಿರುವಂತಹ ನಾಗರಿಕರನ್ನ ಗುರುತಿಸಿ ಈ ಒಂದು ಪ್ರಶಸ್ತಿಯನ್ನು ಕೊಡಲಾಗಿದೆ. ಆರೋಗ್ಯ ರಕ್ಷಣೆ, ಶಿಕ್ಷಣ, ಜೀವನೋಪಾಯ, ನೈರ್ಮಲ್ಯ, ಸುಸ್ಥಿರತೆ ಇತ್ಯಾದಿಗಳನ್ನ ಉತ್ತೇಜಿಸುವಲ್ಲಿ ಒಂದು ಅಸಾಧಾರಣ ಕೆಲಸವನ್ನ ಮಾಡಿದಂತಹ ನಾಗರಿಕರಾಗಿರ್ಬೋದು, ದಿವ್ಯಾಂಗರು, ಮಹಿಳೆಯರು,
ಮಕ್ಕಳು, ದಲಿತರು, ಬುಡಕಟ್ಟು ಜನಾಂಗದವರ ಸೇವೆಗಾಗಿ ತಮ್ಮ ಇಡೀ ಜೀವನ ಮುಡಿಪಾಗಿಟ್ಟಂತಹ ಸಾಧಕರನ್ನು ಗುರುತಿಸಿ ಈ ವರ್ಷ ಪ್ರಶಸ್ತಿಗಳನ್ನು ಕೊಡಲಾಗಿದೆ. ಈ ಪದ್ಮ ಪ್ರಶಸ್ತಿಗಳಲ್ಲೇ ಅತ್ಯುನ್ನತ ಪ್ರಶಸ್ತಿಯಾದಂತಹ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ನೋಡೋದಾದ್ರೆ ಈ ವರ್ಷ 2026ನೇ ಸಾಲಿನಲ್ಲಿ ಒಟ್ಟು 5 ಜನರಿಗೆ ಈ ಒಂದು ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಕೊಡಲಾಗಿದೆ. ಅದರಲ್ಲಿ ಧರ್ಮೇಂದ್ರ ಸಿಂಗ್ ಡಿಯೋಲ್ ಅವರಿಗೆ ಏನು ಒಂದು ಕಲೆಗೆ ಸಂಬಂಧಪಟ್ಟ ಹಾಗೆ ಮಹಾರಾಷ್ಟ್ರದಿಂದ ಅವರು ಪ್ರತಿನಿಧಿಸ್ತಾ ಬರ್ತಾರೆ. ಮಹಾರಾಷ್ಟ್ರ ರಾಜ್ಯವನ್ನು ಪ್ರತಿನಿಧಿಸುವಂಥದ್ದು ಕಲೆ ಕ್ಷೇತ್ರ ಅನ್ನುವಂಥದ್ದು ನೀವು ನೋಡ್ತಾ ಬರ್ಬೋದು. ಅದನ್ನು ಹೊರತುಪಡಿಸಿ ಅವ್ರಿಗೆ ಮಾತ್ರನೇ ಮರಣೋತ್ತರವಾಗಿ ನೀಡಿರುವಂಥದ್ದು ಅವರಿಗೆ ಮತ್ತು ಕೇರಳದ ಮಾಜಿ ಮುಖ್ಯಮಂತ್ರಿಗಳಾದಂತಹ VS ಅಚ್ಯುತಾನಂದ್ ಅವರೇನಿದ್ದಾರೆ ಅವ್ರಿಗೂ ಕೂಡ ಮರಣೋತ್ತರವಾಗಿ ಅಂದ್ರೆ ಪದ್ಮ ವಿಭೂಷಣ ಪ್ರಶಸ್ತಿಗಳಲ್ಲಿ ಒಟ್ಟಾಗಿ 5 ಜನರಲ್ಲಿ ಇಬ್ಬರಿಗೆ ಮರಣೋತ್ತರವಾಗಿ ಈ ಒಂದು ಪ್ರಶಸ್ತಿಯನ್ನ ಕೊಟ್ಟಿರುವಂಥದ್ದು. ಪದ್ಮ ಪ್ರಶಸ್ತಿಗಳನ್ನ ನಿಯಮದ ಪ್ರಕಾರ ಮರಣೋತ್ತರವಾಗಿ ಕೊಡುವ ಹಾಗಿಲ್ಲ, ಆದ್ರೆ ಕೆಲವು ಎಕ್ಸಂಪ್ಷನ್ಗಳನ್ನ ಇರ್ತವೆ. ಕೆಲವು ಅಸಾಧಾರಣ ಸಂದರ್ಭಗಳನ್ನ ಹೊರತುಪಡಿಸಿ ಪದ್ಮ ವಿಭೂಷಣ ಅಥವಾ ಪದ್ಮ ಪ್ರಶಸ್ತಿಗಳನ್ನ ಮರಣೋತ್ತರವಾಗಿ ಕೂಡ ಕೊಡಬಹುದು ಅನ್ನುವಂಥದ್ದು ಗೊತ್ತಿರಲಿ. ಇನ್ನು VS ಅಚ್ಯುತಾನಂದ್ ಅವ್ರು ನೋಡೋದಾದ್ರೆ ಕೇರಳದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಾರೆ. ಸಾರ್ವಜನಿಕ ವ್ಯವಹಾರಗಳ ಒಂದು ವಿಭಾಗದ ಅಡಿನಲ್ಲಿ ಅವರಿಗೆ ಪದ್ಮ ವಿಭೂಷಣ ಪ್ರಶಸ್ತಿಯನ್ನ ಕೊಡಲಾಗಿದೆ. ಅವರಿಬ್ಬರನ್ನ ಹೊರತುಪಡಿಸಿ KT ಥಾಮಸ್ ಆಗಿರ್ಬೋದು, N ರಾಜನ್, P ನಾರಾಯಣನ್ ಇವರೆಲ್ಲರಿಗೂ ಕೂಡ ಪದ್ಮ ವಿಭೂಷಣನ ಕೊಡಲಾಗಿದೆ. ಪದ್ಮ ವಿಭೂಷಣ ಪಡೆದಂತಹ 5 ನಾಗರಿಕರಲ್ಲಿ ಬರೋಬ್ಬರಿ 3 ಜನರು ಕೇರಳ ರಾಜ್ಯದಿಂದ ಪ್ರತಿನಿಧಿಸಿರ್ತಾರೆ ಅನ್ನುವಂಥದ್ದನ್ನ ನೀವು ನೋಡ್ಬೋದಾಗಿರುತ್ತೆ. ಇನ್ನ ಪದ್ಮಭೂಷಣ ಪ್ರಶಸ್ತಿನಲ್ಲಿ ಈ ವರ್ಷ ಬರೋಬ್ಬರಿ 13 ನಾಗರಿಕರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನ ಕೊಡಲಾಗಿದೆ. ಅದರಲ್ಲಿ ಸಿಂಗರ್ ಆದಂತಹ ಅಲ್ಕಾ ಇಗ್ನಿಕ್ ಆಗಿರ್ಬೋದು, ಅಥವಾ ಆಕ್ಟರ್ ಆದಂತಹ ಮಮ್ಮೂಟಿ, ಕೇರಳದ ಮಮ್ಮೂಟಿ ಆಗಿರ್ಬೋದು, ಬಿಸ್ನೆಸ್ ಲೀಡರ್ ಆದಂತಹ ಉದಯ್ ಕೋಟಕ್ ಆಗಿರ್ಬೋದು, ಅಥವಾ ಸ್ಪೋರ್ಟ್ಸ್ ಐಕಾನ್ ಆದಂತಹ ವಿಜಯ್ ಅಮೃತ್ ರಾಜ್ ಆಗಿರ್ಬೋದು. ಈ ರೀತಿಯಾದಂತಹ ಒಟ್ಟಾರೆಯಾಗಿ 13 ಜನರಿಗೆ, ಆ 13 ಜನರಲ್ಲಿ ಕರ್ನಾಟಕದಿಂದನೂ ಕೂಡ ಒಬ್ಬರಾಗಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಕರ್ನಾಟಕದಿಂದ ಯಾರೆಲ್ಲ ಈ ಒಂದು ಪದ್ಮ ಪ್ರಶಸ್ತಿಗೆ, ಇದರ ನಂತರ ನಿಮ್ಗೆ ಪದ್ಮ ವಿಭೂಷಣ ಪ್ರಶಸ್ತಿಗಳು ಬರ್ತವೆ. ಪದ್ಮ ವಿಭೂಷಣ ಬಗ್ಗೆ ಮಾತಾಡಾಯ್ತು. ನಾವೀಗ ಪದ್ಮಭೂಷಣ್ ನೋಡೋದಾದ್ರೆ ಅಂದ್ರೆ 2ನೇ ಆರ್ಡರ್ಸ್ ಅಥವಾ ಸೆಕೆಂಡ್ ಹೈಯೆಸ್ಟ್ ಸಿವಿಲಿಯನ್ ಪ್ರಶಸ್ತಿ ಇನ್ ಪದ್ಮ ಪ್ರಶಸ್ತಿಗಳಲ್ಲಿ, ಅದರಲ್ಲಿ ಒಟ್ಟಾರೆಯಾಗಿ 13 ಜನರಿಗೆ ಅಂದ್ರೆ ನಿಮ್ಗೆ ಅವಾಗಲೇ ಇದ್ದಾರೆ ಅಂತ ನೋಡ್ತಾ ಬರೋಣ. ಕರ್ನಾಟಕದಿಂದ ಒಟ್ಟಾರೆಯಾಗಿ 8 ಜನರು ಪದ್ಮ ಪ್ರಶಸ್ತಿಗಳಿಗೆ ಭೂಷಣ ಆಗಿರ್ತಾರೆ. ಅದರಲ್ಲಿ ಪದ್ಮಭೂಷಣಕ್ಕೆ ಪ್ರಶಸ್ತಿಗೆ ಭಾಜನರಾಗಿರುವಂತದ್ದು ಮೊದಲಿಗೆ ಇರುವಂತದ್ದು ಶತಾವಧಾನಿ R ಗಣೇಶ್ ಶಾಸ್ತ್ರಿಗಳಾಗಿರ್ಬೋದು. ಇವರು ಬಹುಭಾಷಾ ಪಂಡಿತರಾಗಿರ್ತಾರೆ. ಕನ್ನಡ, ಸಂಸ್ಕೃತ, ತೆಲುಗು, ತಮಿಳು ಸಹಿತ 8 ಭಾಷೆಗಳಲ್ಲಿ ಅವಧಾನಗಳನ್ನ ನಿರ್ಗಳವಾಗಿ ಮಾತನಾಡಬಲ್ಲವರಾಗಿರ್ತಾರೆ. 1962ರಲ್ಲಿ ಡಿಸೆಂಬರ್ 4ರಂದು ಕೋಲಾರದಲ್ಲಿ ಜನನವನ್ನ ಪಡೆದಿರ್ತಾರೆ. ತಂದೆ ಶಂಕರನಾರಾಯಣ ಅಯ್ಯರ್ ಮತ್ತು ತಾಯಿ ಅಲುಮೇಲಮ್ಮ. ಬೆಂಗಳೂರಿನಲ್ಲಿ ಪ್ರಾಥಮಿಕ ಶಿಕ್ಷಣ ಮತ್ತು ಗೌರಿಬಿದನೂರಿನಲ್ಲಿ ಪ್ರೌಢ ಶಿಕ್ಷಣವನ್ನ, ಆನಂತರದಲ್ಲಿ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜು ವಿಶ್ವವಿದ್ಯಾಲಯದಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಕೂಡ ಪಡೆದಿರ್ತಾರೆ. ಬಟ್ ಆನಂತರದಲ್ಲಿ ತತ್ವಶಾಸ್ತ್ರ, ಇತಿಹಾಸ, ಸಾಹಿತ್ಯ, ವೇದಾಂತ, ಉಪನಿಷತ್, ಕಲೆ ಇತ್ಯಾದಿ ವಿಷಯಗಳಲ್ಲಿ ಅವರು ತಮ್ಮ ಆಸಕ್ತಿಯನ್ನು ಬೆಳೆಸ್ಕೋತಾರೆ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸಂಸ್ಕೃತದಲ್ಲಿ MA ಸ್ನಾತಕೋತ್ತರ ಪದವಿಯನ್ನು ಕೂಡ ಪಡಿತಾರೆ. ಆ ನಂತರದಲ್ಲಿ ಕರ್ನಾಟಕದಲ್ಲಿ ಅವಧಾನ ಕಲೆ ಅಂತ ನಾವೇನ್ ಕರಿತೀವಿ ಅಂದ್ರೆ ಪ್ರಬಂಧಕ್ಕೆ, ಅವಧಾನ ಕಲೆ ಎನ್ನುವ ಪ್ರಬಂಧಕ್ಕೆ ಹಂಪಿಯ ಕನ್ನಡ ವಿಶ್ವವಿದ್ಯಾನಿಲಯದ ಡಿಲಿಟ್ಗೂ ಕೂಡ ಭಾಜನರಾಗ್ತಾರೆ. ಆ ನಂತರದಲ್ಲಿ ಶತಾವಧಾನ ಶಾರದೆ ಅಥವಾ ಶತಾವಧಾನ ಶ್ರೀವಿದ್ಯೆ ಅನ್ನುವಂತಹ ಒಂದು ಕಲೆಯ ಕುರಿತು ಕೂಡ ಚಿತ್ರಕಾವ್ಯಗಳನ್ನ ಬರಿತಾ ಬರ್ತಾರೆ. ಸಂಸ್ಕೃತದಲ್ಲಿ ಒಟ್ಟಾರೆಯಾಗಿ 12 ನಾಟಕಗಳು, 16 ಕಾವ್ಯಗಳು, ಕನ್ನಡದಲ್ಲಿ 8 ಕಾವ್ಯ, 3 ಕಾದಂಬರಿ, 6 ಅನುವಾದ ಕೃತಿಗಳನ್ನ ಕೂಡ ಬರೆದಿದ್ದಾರೆ. ಭಾರತೀಯ ವಿದ್ಯಾಭವನದ ಬೆಂಗಳೂರು ಶಾಲೆಯ ಸಂಸ್ಕೃತ ವಿಭಾಗದ ನಿರ್ದೇಶಕರಾಗಿಯೂ ಕೂಡ ತಮ್ಮ ಸೇವೆಯನ್ನ ಸಲ್ಲಿಸಿದ್ದಾರೆ ಅನ್ನುವಂಥದ್ದು ಗೊತ್ತಿರಲಿ. ಮತ್ತು ಶತಾವಧಾನಿ R ಗಣೇಶ್ ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿ ನೀಡಲಾಗಿದೆ. ಆನಂತರದಲ್ಲಿ ಇರುವಂತವರು ಡಾಕ್ಟರ್ ಸುರೇಶ್ ಅನಗವಾಡಿ. ರಾಜ್ಯದ ಎಲ್ಲಾ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಇಮೋಫಿಲಿಯಾ ರೋಗಿಗಳಿಗೆ ಆರೈಕೆ ಸುಧಾರಣೆ ತರುವಲ್ಲಿ ಮಹತ್ತರದ ಒಂದು ಪಾತ್ರವನ್ನು ವಹಿಸಿದಂತಹ ದಾವಣಗೆರೆಯ JJM ವೈದ್ಯಕೀಯ ಕಾಲೇಜಿನ ರೋಗಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರೇ ಈ ಡಾಕ್ಟರ್ ಸುರೇಶ್ ಅನಗವಾಡಿ. ಇವರು ಕೂಡ ಸ್ವತಃ ಈ ಒಂದು ಇಮೋಫಿಲಿಯಾ ಅಥವಾ ಕುಸುಮ ರೋಗಿ ಅಥವಾ ಕುಸುಮ ಕಾಯಿಲೆ ಅಂತ ನಾವೇನ್ ಕರಿತೀವಿ ಅದಕ್ಕೆ ತುತ್ತಾಗಿರ್ತಾರೆ. ಅಂದ್ರೆ ರಕ್ತ ಎಪ್ಪುಗಟ್ಟೋದಿಲ್ಲ. ಅಂದ್ರೆ ರಕ್ತ ನಮ್ಗೇನು ದೇಹಕ್ಕೆ ಗಾಯವಾದಾಗ ಲೈಕ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ರಕ್ತ ಸುರಿಯುವಂತಹ ರಕ್ತ ನಮ್ಗೆಲ್ಲ ಅದೇ ಸಾಮಾನ್ಯ ಮನುಷ್ಯರಿಗಾದ್ರೆ
ಕೆಲವು ಸಮಯದ ನಂತರ ಹೆಪ್ಪುಗಟ್ಟುತ್ತೆ. ಬಟ್ ಕೆಲವರಿಗೆ ಹೆಪ್ಪುಗಟ್ಟೋದಿಲ್ಲ. ಇದರಿಂದಾಗಿ ಅನೇಕ ಸಮಸ್ಯೆಗಳು ಕಾಣಲಿಕ್ಕೆ ಉಂಟಾಗುತ್ತವೆ. ಈ ಸಮಸ್ಯೆಗಳನ್ನ ಹೋಗ್ಲಾಡಿಸೋದಿಕ್ಕೇನೆ ಈ ರೋಗಕ್ಕೆ ರಾಜ್ಯದಲ್ಲಿ ಮೊದಲ ಒಂದು ಚಿಕಿತ್ಸಾ ಕೇಂದ್ರವನ್ನ ಸ್ಥಾಪಿಸಿ ಸೇವೆಯನ್ನು ಒದಗಿಸಿದ್ದಾರೆ. ಒಂದೇ ಸೂರಿನಡಿ ಇಂತಹ ಚಿಕಿತ್ಸೆಗಳು ಸಿಗಬೇಕು ಅನ್ನುವಂಥದ್ದು ಕೂಡ ಅವರ ಒಂದು ಕೆಲಸವಾಗಿರುತ್ತೆ. ಹಿಮೋಫೀಲಿಯಾ ಕಾಯಿಲೆಯ ಕುರಿತು ಸಮಾಜದಲ್ಲಿ ಜಾಗೃತಿಯನ್ನ ಮೂಡಿಸುವಂತಹ ಕಾರ್ಯದಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಈ ರೀತಿಯಾಗಿ ಇವರ ಸೇವೆಯನ್ನ ನೀವು ಕೂಡ ಮುಂದಿನ ಒಬ್ಬ ಸಾಧಕರನ್ನ ನೋಡೋದಾದ್ರೆ ಅಂಕೇಗೌಡ ಅವರು, ಮತ್ತು ಇವರನ್ನ ನಾವು ಪುಸ್ತಕ ಪ್ರೇಮಿ ಅಂತಲೂ ಕೂಡ ಕರಿತಾ ಬರ್ತೀವಿ. ಸಮಾಜ ಕಾರ್ಯ ಕ್ಷೇತ್ರದಲ್ಲಿ ಇವರಿಗೆ ನಮಗೆ ಒಂದು ಪ್ರಶಸ್ತಿಯನ್ನು ಕೊಡಲಾಗಿದೆ. ಪಾಂಡವಪುರ ತಾಲೂಕಿನ ಹರಳಹಳ್ಳಿಯಲ್ಲಿ ಅಂಕೇಗೌಡ ಪ್ರತಿಷ್ಠಾನದಡಿ 20 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳನ್ನ ಸಂಗ್ರಹಿಸಿದ್ದಾರೆ. ಇವರನ್ನ ಅಥವಾ ಇವರ ಮನೆಯನ್ನ ಪುಸ್ತಕ ಮನೆ ಅಂತಾನೆ ಕೂಡ ಕರೀತಾ ಬರ್ತಾರೆ, ಮತ್ತು ಅದರಿಂದಾಗಿ ಇವರನ್ನ ಪುಸ್ತಕ ಮನೆ ಅಂಕೇಗೌಡ ಅಂತಲೂ ಕೂಡ ಖ್ಯಾತಿಯನ್ನು ಗಳಿಸಿದ್ದಾರೆ. ಪಾಂಡವಪುರ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ವೇಳಾಧಿಕಾರಿಯಾಗಿ ದುಡಿದಂತಹ ಹಣದಲ್ಲಿ ಮೈಸೂರಿನಲ್ಲಿ ಖರೀದಿಸಿದ್ದ ನಿವೇಶನವನ್ನ 6 ಲಕ್ಷಕ್ಕೆ ಮಾರಿ 5 ಲಕ್ಷಗಳನ್ನ ಪುಸ್ತಕದ ಒಂದು ಖರೀದಿಗೆ ಅಂತಾನೆ ಅದು ಖರ್ಚು ಮಾಡಿರ್ತಾರೆ. ಇವರ ಒಂದು ಪುಸ್ತಕದ ಭಂಡಾರದಲ್ಲಿ ಕನ್ನಡ, ಹಿಂದಿ, ಇಂಗ್ಲಿಷ್, ತಮಿಳು ಸೇರಿದಂತೆ ವಿವಿಧ ಭಾಷೆಯ ಸಾವಿರಾರು ಪುಸ್ತಕಗಳಿದಾವೆ. ಈ ಪುಸ್ತಕಗಳ ಭಂಡಾರದಲ್ಲಿ ಮಹಾತ್ಮ ಗಾಂಧೀಜಿಯವರ ಕುರಿತು 2500ಕ್ಕೂ ಹೆಚ್ಚು ಕೃತಿಗಳ ಒಂದು ಬೃಹತ್ ಸಂಗ್ರಹವನ್ನೇ ಕೂಡ ಮಾಡಿಟ್ಟುಕೊಂಡಿದ್ದಾರೆ. ಇವರ ಸಂಗ್ರಹದಲ್ಲಿ ಭಗವದ್ಗೀತೆ, ಮಹಾಭಾರತ, ಜೈನ ಭಾರತ, ಬೌದ್ಧ ಸಾಹಿತ್ಯ, ಬೈಬಲ್ಗೆ ಸಂಬಂಧಿಸಿದಂತಹ ಸಾವಿರಾರು ಪುಸ್ತಕಗಳನ್ನು ಕೂಡ ನಾವು ಕಾಣಬಹುದು. ಇವರಿಗೂ ಕೂಡ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿಗಳನ್ನು ಕೂಡ ನೀಡಲಾಗಿದೆ. ಮುಂದಿನ ಪದ್ಮ ಪ್ರಶಸ್ತಿಯನ್ನು ಪಡೆದಂತಹ ಸಾಧಕರನ್ನು ನೋಡೋದಾದ್ರೆ ಜಗನ್ನಾಥನ್, ಟಿ ಜಗನ್ನಾಥನ್ ಅಂತ ಕರಿತೀವಿ. ಇವರು ವ್ಯಾಪಾರ ಮತ್ತು ಉದ್ಯಮ ಕ್ಷೇತ್ರದಲ್ಲಿನ ತಮ್ಮ ಸಾಧನೆಗಾಗಿ ಈ ಒಂದು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕ್ಷೇತ್ರ ಆವಾಗಲೇ ಹೇಳಿದಾಗೆ ವ್ಯಾಪಾರ ಮತ್ತು ಉದ್ದಿಮೆ ಒಂದು ಕ್ಷೇತ್ರದಲ್ಲಿ ಇವರು ತಮ್ಮ ಪ್ರಶಸ್ತಿಗೆ ಭಾಜನರಾಗಿರ್ತಾರೆ. ಈ ಟಿ ಜಗನ್ನಾಥನ್ ಅವರು ಪ್ರೆಸ್ಟೀಜ್ ಅನ್ನುವಂತಹ, ನಿಮ್ಗೆಲ್ಲರೂ ಕೂಡ ಏನೋ ಅಡಿಗೆ ಮನೆಯಲ್ಲಿನ ಪಾತ್ರೆಗಳಲ್ಲಿ ಒಂದು ಸಾಮ್ರಾಜ್ಯವನ್ನೇ ಸ್ಥಾಪಿಸಿದಂತಹ ಪ್ರೆಸ್ಟೀಜ್ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿ ಕೆಲಸವನ್ನ ಮಾಡಿರ್ತಾರೆ. ಇವರಿಗೆ ಅಡುಗೆ ಮನೆಯ ಸಾಮ್ರಾಟ ಅಂತಲೂ ಕೂಡ ಕರಿತಾ ಬಂದಿರ್ತಾರೆ. ಅದು ಕೂಡ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಟಿ ಜಗನ್ನಾಥನ್ ಅವರು IIT ಚೆನ್ನೈನಿಂದ ತಮ್ಮ ಒಂದು ಪದವಿಯನ್ನು ಪಡೆದಿರ್ತಾರೆ. ಆ ನಂತರದಲ್ಲಿ ಅಮೆರಿಕದ ಕಾರ್ನೆಲ್ ವಿಶ್ವವಿದ್ಯಾಲಯದಲ್ಲೂ ಕೂಡ PhD ಯನ್ನು ಪಡೆದಿದ್ದಾರೆ. 50 ವರ್ಷಗಳ ಕಾಲ TTK ಅನ್ನುವಂತಹ ಈ ಪ್ರೆಸ್ಟೀಜ್ನ ಆಡಳಿತ ಮಂಡಳಿ ಕರ್ತವ್ಯವನ್ನ ನಿರ್ವಹಿಸಿದ್ದಾರೆ. ಅಂಡ್ ಮರಣೋತ್ತರವಾಗಿ ಇವರಿಗೆ ಪದ್ಮ ಪ್ರಶಸ್ತಿಯನ್ನು ಕೊಟ್ಟಿರುವಂತದ್ದು ಅನೇಕ ಒಂದು ರಿಸರ್ಚ್ಗಳನ್ನ ಕೈಗೊಂಡು ಅಡಿಗೆ ಸಾಮಗ್ರಿಗಳಲ್ಲಿ ಹೆಚ್ಚು ಸುಧಾರಿತವಾದಂತಹ ಒಂದು ಕೆಲಸವನ್ನ ಕೈಗೊಂಡಿರಲಿ. ಆ ನಂತರದಲ್ಲಿ ಮತ್ತೊಬ್ಬ ಸಾಧಕರು ನೋಡ್ತಾ ಬಂದ್ರೆ ಅದು ಪ್ರಭಾಕರ್ ಕೋರೆ ಅವರು. ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆಯಲಾಗಿದೆ. ಸಾಹಿತ್ಯ ಮತ್ತು ಶಿಕ್ಷಣ ಒಂದು ವಲಯದಲ್ಲಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಡಲಾಗಿದೆ. 1947 ಆಗಸ್ಟ್ 1ರಂದು ಪ್ರಭಾಕರ್ ಕೋರೆ ಅವರು ಜನಿಸಿರ್ತಾರೆ. ಶಿಕ್ಷಣ, ಕೃಷಿ, ಸಹಕಾರ, ರಾಜಕೀಯ ವಲಯ, ಚಲನಚಿತ್ರ ಉದ್ಯಮ ಮತ್ತು ಸಾಮಾಜಿಕ ಕೆಲಸಗಳಲ್ಲಿ ಇವರು ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಾರೆ. ಅದರ ಜೊತೆಗೆ 1990 ಮತ್ತು 96ನೇ ಸಾಲು ಮತ್ತು 2008ರಿಂದ 14ನೇ ಸಾಲು, 14ರಿಂದ 20 ಒಟ್ಟು ಮೂರು ಸಮಯಗಳಲ್ಲಿ ರಾಜ್ಯಸಭಾ ಸದಸ್ಯರಾಗಿಯೂ ಕೂಡ ಇವರು ತಮ್ಮ ಕೆಲಸವನ್ನ ನಿರ್ವಹಿಸಿರ್ತಾರೆ. 2001ರಿಂದ 2007ರವರೆಗೆ ವಿಧಾನ ಪರಿಷತ್ ಸದಸ್ಯರಾಗಿಯೂ ಕೂಡ ತಮ್ಮ ಕರ್ತವ್ಯವನ್ನ ನಿರ್ವಹಿಸಿದ್ದಾರೆ. 1984ರಲ್ಲಿ KLE ಸಂಸ್ಥೆಯ ಅಧ್ಯಕ್ಷರಾಗಿ ಅಧಿಕಾರ ಹಿಡಿದಾಗ ಇದ್ದಂತಹ ಅಂಗ ಸಂಸ್ಥೆಗಳ ಸಂಖ್ಯೆ 38ನ್ನ ಇತ್ತೀಚೆಗೆ 317ಕ್ಕೆ ಒಂದು ಏರಿಸಿದ್ದಾರೆ ಅಂತ ಅಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಅವರು ನೀಡಿದಂತ ಸೇವೆಯನ್ನು ನೀವೆಲ್ಲರೂ ಕೂಡ ಗುರುತಿಸಬಹುದು. 2006 ಮತ್ತು 2009ರಲ್ಲಿ KLE ಸಂಸ್ಥೆಯ JNMC ಆವರಣದಲ್ಲಿ 2 ಬಾರಿ ಕರ್ನಾಟಕದ ಒಂದು ವಿಧಾನ ಮಂಡಲ ಅಧಿವೇಶನವನ್ನ ಆಯೋಜಿಸಿದ್ದಾರೆ. ಇದು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬೆಳಗಾವಿಯಲ್ಲಿ ವಿಧಾನಸೌಧ ಅಥವಾ ಅದರದ್ದು ಒಂದು ಸಂಸ್ಥೆಯನ್ನ ಉದ್ಘಾಟನೆ ಮಾಡೋದಕ್ಕೂ ಮುಂಚೆ 2011ರಲ್ಲಿ ನಡೆದಂತಹ ಬೆಳಗಾವಿಯಲ್ಲಿ ನಡೆದಂತಹ ವಿಶ್ವ ಕನ್ನಡ ಸಮ್ಮೇಳನದ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಕೂಡ ಕೆಲಸವನ್ನ ಮಾಡಿರ್ತಾರೆ. ಬೆಳಗಾವಿಯಲ್ಲಿ ಸುವರ್ಣ ವಿಧಾನಸೌಧದ ನಿರ್ಮಾಣದಲ್ಲಿ ಮಹತ್ವದ ಪಾತ್ರವನ್ನ ಡಾಕ್ಟರ್ ಪ್ರಭಾಕರ್ ಬಸವಪ್ರಭು ಕೋರೆ ಅವರಿದ್ದಾರೆ ಅಂತ ನಿಮ್ಗೆಲ್ಲರೂ ಕೂಡ ತಿಳ್ಕೋಬೇಕು. ಮುಂದಿನ ಪದ್ಮಶ್ರೀ ಪುರಸ್ಕೃತೆ SG ಸುಶೀಲಮ್ಮ ಅವರು.
ಸಮಾಜ ಸೇವೆ ಅಥವಾ ಸೋಷಿಯಲ್ ವರ್ಕ್ ಅನ್ನುವಂತಹ ಒಂದು ವಲಯದಲ್ಲಿ ತಮ್ಮ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ತಮ್ಮ ಜೀವನವನ್ನ ಸಮಾಜ ಸೇವೆಗೆ ಅಂತಾನೆ ಕೂಡ ಮುಡಿಪಾಗಿಟ್ಟಿದ್ದಾರೆ ಎಸ್ ಸಿ ಸುಶೀಲಮ್ಮ ಅವರು. ಬೆಂಗಳೂರಿನಲ್ಲಿರುವಂತಹ ಸುಮಂಗಲಿ ಸೇವಾಶ್ರಮದ ಸಂಸ್ಥಾಪನಾ ಅಧ್ಯಕ್ಷರು ಕೂಡ ಆಗಿರ್ತಾರೆ. ಇವರನ್ನ ಕರ್ನಾಟಕದ ಮದರ್ ತೆರೇಸಾ ಅಂತಾನೂ ಕೂಡ ಕರೀತಾರೆ. ಆ ಮೂಲಕ ಕೂಡ ಪ್ರಸಿದ್ಧರಾಗಿದ್ದಾರೆ. ಕಳೆದ 50 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಅವರಿಗೆ ಈಗ 77 ವಸಂತಗಳು ಪೂರೈಸಿದ್ದಾರೆ. 1975ರಲ್ಲಿ ಸುಮಂಗಲಿ ಸೇವಾಶ್ರಮವನ್ನು ಸ್ಥಾಪಿಸಿರುವ ಮೂಲಕ ಅನಾಥ ಮಕ್ಕಳು, ನಿರ್ಗತಿಕ ಮಹಿಳೆಯರು ಮತ್ತು ವೃದ್ಧರಿಗೆ ಆಶ್ರಯ, ಶಿಕ್ಷಣ, ವೃತ್ತಿಪರ ಒಂದು ತರಬೇತಿಯನ್ನ ನೀಡ್ತಾ ಬಂದಿದ್ದಾರೆ. ಸುಶೀಲಮ್ಮ ಅವರು 1939ರಲ್ಲಿ ಮೇ 24ರಂದು ಬೆಂಗಳೂರಿನಲ್ಲಿ ಜನಿಸಿರ್ತಾರೆ. ಆ ನಂತರದಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ಕೂಡ ಪಡ್ಕೊಂಡಿರ್ತಾರೆ. BHEL ಅಲ್ಲಿ 15 ವರ್ಷಗಳ ಕಾಲ ಕಾರ್ಯವನ್ನ ನಿರ್ವಹಿಸಿ ಆನಂತರದಲ್ಲಿ ವೃತ್ತಿ ಜೀವನಕ್ಕೆ ರಾಜೀನಾಮೆಯನ್ನ ನೀಡಿ ತಮ್ಮನ್ನ ಸಂಪೂರ್ಣವಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. 1976ರಲ್ಲಿ ಬಸವಾನಂದ ನರ್ಸರಿ, 1979ರಲ್ಲಿ ಸುಮಂಗಲಿ ಯುವತಿ ಮಂಡಳಿಯನ್ನ ಸ್ಥಾಪಿಸಿರ್ತಾರೆ. 1985ರಲ್ಲಿ ಚೋಳನಾಯಕನಹಳ್ಳಿನಲ್ಲಿ ಬಸವಾನಂದ ಹಿರಿಯ ಪ್ರಾಥಮಿಕ ಒಂದು ಶಾಲೆಯನ್ನು ಕೂಡ ಪ್ರಾರಂಭಿಸಿ ವಿದ್ಯಾರ್ಥಿ ನಿಲಯ ಆಗಿರ್ಬೋದು, ವೃದ್ಧಾಶ್ರಮ ಆಗಿರ್ಬೋದು, ಹೊಸ ನಿಲತೆಯನ್ನು ಕೂಡ ನೋಡ್ತಾ ಬಂದಿದ್ದಾರೆ. ಮುಂದಿನ ಒಬ್ಬ ಸಾಧಕರು ಶಶಿಶೇಖರ್ ವೆಂಪತಿ ಅನ್ನುವಂಥವರು ಸಾಹಿತ್ಯ ಮತ್ತು ಶಿಕ್ಷಣ ವಲಯದಲ್ಲಿ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಭಾರತ ಫೌಂಡೇಶನ್ ಡಿಫೆಕ್ನ ಸಹ ಸಂಸ್ಥಾಪಕರಾದಂತಹ ಶಶಿಶೇಖರ್ ವೆಂಪತಿ ಅವರು AI ಫಾರ್ ಇಂಡಿಯಾ ಒಂದು ಉಪಕ್ರಮ ಇನಿಷಿಯೇಟಿವ್ ಏನಿದೆ ಅದರ ಮೂಲಕ ಭಾರತದ ಕೃತಕ ಬುದ್ಧಿಮತ್ತೆ ವ್ಯವಸ್ಥೆಯನ್ನ ಬಲಪಡಿಸ್ತಾ ಬಂದಿದ್ದಾರೆ. ಭಾರತ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂವಹನ ಸಮಿತಿಯ ಅಧ್ಯಕ್ಷರಾಗಿ ಮತ್ತು ಶೈಕ್ಷಣಿಕ ಮಾಧ್ಯಮದ ಕುರಿತು UGC ತಜ್ಞರ ಸಮಿತಿ ಅಧ್ಯಕ್ಷರಾಗಿ ಕೂಡ ತಮ್ಮ ಕೆಲಸವನ್ನ ನಿರ್ವಹಿಸ್ತಾ ಬಂದಿದ್ದಾರೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಾಸ್ ಕಮ್ಯುನಿಕೇಶನ್, ಜಾಮಿಯಾದ AGK ಮಾಸ್ ಕಮ್ಯುನಿಕೇಶನ್ ಮತ್ತು ಮೀಡಿಯಾ ರಿಸರ್ಚ್ ಸೇರಿದಂತೆ ವಿವಿಧ ಸಂಸ್ಥೆಗಳ ಒಂದು ಆಡಳಿತ ನಿರ್ವಹಣೆಗೂ ಕೂಡ ತಮ್ಮ ಕೊಡುಗೆಯನ್ನ ಈ ಒಬ್ರು ಶಶಿಶೇಖರ್ ವೆಂಪತಿ ಅವರು ನೀಡಿದ್ದಾರೆ. ಇವರು ಪ್ರಸಾರ ಭಾರತೀಯ CEO ಆಗಿಯೂ ಕೂಡ ಕೆಲಸವನ್ನ ನೀಡಿದ್ದಾರೆ. ದೂರದರ್ಶನ ಮತ್ತು ಆಲ್ ಇಂಡಿಯಾ ರೇಡಿಯೋದ ಆಧುನೀಕರಣಕ್ಕೆ ಒತ್ತನ್ನ ನೀಡಿದ್ರು. ಅದೇ ಸಮಯದಲ್ಲಿ ರಾಜ್ಯಸಭಾ ಟಿವಿಯನ್ನು ಕೂಡ ಇವರು ಮುನ್ನಡೆಸಿರ್ತಾರೆ. ಆ ಸೇವೆಯನ್ನ ಗುರುತಿಸಿಯೇ ಇವರಿಗೆ ಪದ್ಮಶ್ರೀ ಈ ವರ್ಷ ನೀಡಲಾಗಿತ್ತು. ಪದ್ಮ ಪ್ರಶಸ್ತಿ ಪಡೆದ ಮತ್ತೊಬ್ಬ ಸಾಧಕರು ಶುಭಾ ವೆಂಕಟೇಶ್ ಅಯ್ಯಂಗಾರ್. ಕ್ಷೇತ್ರ ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಇವರಿಗೆ ಈ ಒಂದು ಪ್ರಶಸ್ತಿಯನ್ನು ಕೊಡಲಾಗಿದೆ. ಬೆಂಗಳೂರಿನಲ್ಲಿ 1954ರಲ್ಲಿ ಜನಿಸಿದಂತಹ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರು ನ್ಯಾಷನಲ್ ಕಾಲೇಜಿನಲ್ಲಿ BSc ಆನರ್ಸ್ ಮತ್ತು ಸೆಂಟ್ರಲ್ ಕಾಲೇಜಿನಲ್ಲಿ MSc ಸ್ನಾತಕೋತ್ತರ ಪದವಿಯನ್ನು ಪಡೆದಿರ್ತಾರೆ. 1982ರಲ್ಲಿ ವಿಜ್ಞಾನಿಯಾಗಿ ವೃತ್ತಿ ಜೀವನವನ್ನ ಆರಂಭಿಸಿ ಮೆಟೀರಿಯಲ್ ಸೈನ್ಸ್ ನಲ್ಲಿ ತೊಡಗಿಸಿಕೊಂಡಿರ್ತಾರೆ. ಪೈಲಟ್ಗಳು ವಿಮಾನ ಓಡಿಸುವ ಹಾಗೂ ನಿಗದಿತ ನಿಲ್ದಾಣಗಳಲ್ಲಿ ಇಳಿಯಲು ಸೂಕ್ತ ಮಾರ್ಗದರ್ಶನ ಮಾಡುವ ದೃಷ್ಟಿ ಅನ್ನುವಂತಹ ಒಂದು ತಂತ್ರಜ್ಞಾನವನ್ನ, ಟೆಕ್ನಾಲಜಿಯನ್ನ ಶುಭಾ ಅವರು ಅಭಿವೃದ್ಧಿಯನ್ನ ಪಡಿಸಿರ್ತಾರೆ. ಈಗ ವಾಯುಪಡೆನಲ್ಲೂ ಇದೇ ತಂತ್ರಜ್ಞಾನವನ್ನ ಬಳಕೆ ಮಾಡಲಾಗ್ತಿದೆ. ಅಂದ್ರೆ ಕನ್ನಡಿಗರ ಒಂದು ಸಾಧನೆ ಅಂತಾನೆ ಕೂಡ ಹೇಳ್ತಾ ಬರಬಹುದು. ಇದು ಈ ಒಂದು ತಂತ್ರಜ್ಞಾನ ದೃಷ್ಟಿ ಅನ್ನುವಂತಹ ತಂತ್ರಜ್ಞಾನ ಸಂಪೂರ್ಣ ದೇಶಿ ನಿರ್ಮಿತ ತಂತ್ರಜ್ಞಾನವಾಗಿರುತ್ತೆ. ಇದಲ್ಲದೆ ಹೈದರಾಬಾದ್ನ DRDO ರೂಪಿಸಿದಂತಹ ಅಗ್ನಿ ಮಿಸೈಲ್ ಯೋಜನೆಯಲ್ಲೂ ಪ್ರಮುಖ ಒಂದು ಪಾತ್ರವನ್ನ ಇವರು ನಿರ್ವಹಿಸಿರ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಏರೋಸ್ಪೇಸ್ಗೆ ಸಂಬಂಧಿಸಿದ ಹಲವು ಸಂಶೋಧನಾ ಚಟುವಟಿಕೆಗಳಲ್ಲೂ ಕೂಡ ಇವರು ವಿಜ್ಞಾನಿಯಾಗಿದ್ದಾಗ ತಮ್ಮನ್ನು ತೊಡಗಿಸಿಕೊಂಡಿದ್ರು. ಏರೋಸ್ಪೇಸ್ ಸಂಶೋಧನೆಯಲ್ಲಿ ಪರಿಣಿತಿ ಹೊಂದಿರುವ ಪ್ರಮುಖ ಮಹಿಳಾ ವಿಜ್ಞಾನಿಗಳಲ್ಲಿ ಶುಭಾ ಅವರು ಒಬ್ಬರಾಗಿರ್ತಾರೆ ಮತ್ತು 2020ರಲ್ಲಿ ನಿವೃತ್ತಿಯನ್ನ ಪಡ್ಕೊಂಡಿರ್ತಾರೆ. ಶುಭಾ ಅವರಿಗೆ 2024ರಲ್ಲಿ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯ ಪ್ರಶಸ್ತಿಯನ್ನು ಕೂಡ ನೀಡಲಾಗಿತ್ತು ಅನ್ನುವಂಥದ್ದು ಗೊತ್ತಿರಲಿ. ಇದಿಷ್ಟು ಒಟ್ಟು ಕರ್ನಾಟಕದಿಂದ ಪದ್ಮ ಪ್ರಶಸ್ತಿಗೆ ಭಾಜನರಾದಂತಹ 8 ಸಾಧಕರ ಒಂದು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನಲ್ಲಿ ಏನ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.